بسم الله الرحمن الرحيم. السلام عليكم ورحمة الله وبركاته. بسم الله والحمد لله والصلاة والسلام على رسول الله وعلى آله وأصحابه الفائزين برضا الله، أما بعد. وما توفيقي إلا بالله عليه توكلت وإليه أنيب. رب اشرح لي صدري ويسر لي أمري ವಹುಲುಲ್ ಉಕ್ದತಂ ಮಿನ್ ಲಿಸಾನಿ ಯಫ್ಕಹು ಕೌಲಿ. ನನ್ನ ಶಬ್ದವನ್ನು ಆಲಿಸುತ್ತಿರುವ ಎಲ್ಲ ಸಹೋದರ ಸಹೋದರಿಯರೇ, SKSSF ಕೇಂದ್ರ ಸಮಿತಿ ಅದರ ನಿರ್ದೇಶ ಪ್ರಕಾರ ಜೂನ್ 11ರಿಂದ ಜೂಲೈ 21 ತನಕ 40 ದಿವಸಗಳ ಅಲ್-ವಾಕಿಯಾ ಅಭಿಯಾನ ನಡೆಯುತ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲಾ SKSSF ಕೂಡ ಆ ಅಭಿಯಾನದ ಭಾಗವಾಗಿ ಹಮ್ಮಿಕೊಂಡಂತಹ ಕಾರ್ಯಕ್ರಮದ ಒಂದು ಭಾಗವಾಗಿದೆ ಸೂರತುಲ್ ವಾಕಿಯಾವನ್ನು ವಿವರಿಸಿಕೊಡುವುದು ಎಂಬ ಈ ಮಹತ್ತರವಾದ ಕಾರ್ಯಕ್ರಮ. ಅಲ್ಲಾಹನು ಒಳ್ಳೆಯದನ್ನು ಹೇಳಲು, ಕೇಳಲು, ಜೀವನದಲ್ಲಿ ಅಳವಡಿಸಿಕೊಳ್ಳಲು ತೌಫೀಕನ್ನು ಕರುಣಿಸಲಿ. ಉತ್ತಮವಾಗಿ ನಿಮಗೆಲ್ಲರಿಗೂ ಮನದಟ್ಟಾಗುವ ರೀತಿಯಲ್ಲಿ ಸೂರತುಲ್ ವಾಕಿಯಾವನ್ನು ವಿವರಿಸಿಕೊಡಲು ಅಲ್ಲಾಹನು ನನಗೆ ತೌಫೀಕನ್ನು ಕರುಣಿಸಲಿ. ಆಮೀನ್. ನನ್ನೊಲವಿನ ಸಹೋದರ ಸಹೋದರಿಯರೇ, ಪವಿತ್ರವಾದ ಕುರ್ಆನ್ ಅಲ್ಲಾಹನ ಗ್ರಂಥವಾಗಿದೆ. 14 ಶತಮಾನಗಳ ಹಿಂದೆ ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಆ ಕುರ್ಆನ್ ಅವತೀರ್ಣಗೊಂಡಿದ್ದರೆ ಈ ತನಕವೂ ಆ ಕುರ್ಆನಿನ ಒಂದು ಅಕ್ಷರ ಕೂಡ ಬದಲಾಯಿಸಲಾಗಿಲ್ಲ, ಬದಲಾಯಿಸುವಂತೆಯೂ ಇಲ್ಲ. ಪವಿತ್ರವಾದ ಕುರ್ಆನ್ ಅಲ್ಲಾಹುವಿನ ವಚನವಾಗಿದೆ. ಪರಿಶುದ್ಧವಾದ ಕುರ್ಆನ್ ಅಂತ್ಯದಿನದವರೆಗೆ ಮುಸಲ್ಮಾನರ ಮನಗಣ್ಣಡಿಯಲ್ಲಿ ಅಚ್ಚಳಿಯದೆ ಸಸಿಪ್ರಭೆಯಂತೆ ಪ್ರಶೋಭಿಸುತ್ತಾ ಇರುತ್ತದೆ. ಪವಿತ್ರ ಕುರ್ಆನ್ ಆ ಜ್ಯೋತಿ ಯಾವತ್ತೂ ನಂದಿ ಹೋಗಲಿಕ್ಕಿಲ್ಲ. ಅದರ ಪ್ರಭೆಯನ್ನು ಕುಂಠಿತಗೊಳಿಸುವಂತಹ ಯಾವುದೇ ಪ್ರಖರತೆ ಈ ಧರೆಯಲ್ಲಿ ಬೆಳಗಲಿಕ್ಕಿಲ್ಲ. ವಿಜ್ಞಾನವು ಅಭಿವೃದ್ಧಿ ಹೊಂದುತ್ತಾ ಹೋದಂತೆ ಕುರ್ಆನಿನ ಅಮಾನುಷಿಕತೆಯು ಇನ್ನಷ್ಟು ಪ್ರಶೋಭಿಸುತ್ತಾ ಇರುತ್ತದೆ. ಆ ಪವಿತ್ರ ಕುರ್ಆನ್ನಲ್ಲಿರುವ ಸೂರಗಳ ಪೈಕಿ, ಅಧ್ಯಾಯಗಳ ಪೈಕಿ ದಿನನಿತ್ಯ ಓದಬೇಕಾದ ಅಧ್ಯಾಯಗಳಲ್ಲಿ ಒಂದಾಗಿದೆ ಸೂರತುಲ್ ವಾಕಿಯಾ. ಅತ್ಯಂತ ಮಹತ್ತರವಾದಂತಹ ಒಂದು ಸೂರತ್ತಾಗಿದೆ ಸೂರತುಲ್ ವಾಕಿಯಾ. ಮಸ್ರೂಕ್ ರಲಿಯಲ್ಲಾಹು ಅನ್ಹುರವರು ಹೇಳುತ್ತಾರೆ, ಮನ್ ಅರಾದ ಅನ್ ಯಅಲಮ ನಬ ಅಲ್ ಅವ್ವಲೀನ ವಲ್ ಆಖಿರೀನ ವನಬಾ ಅಹ್ಲಿಲ್ ಜನ್ನತಿ ವನಬಾ ಅಹ್ಲಿನ್ ನಾರಿ ವನಬಾ ಅದ್ ದುನ್ಯಾ ವಲ್ ಆಖಿರ ಫಲ್ಯಕ್ರ ಸೂರತಲ್ ವಾಕಿಯಾ. ಯಾರಾದರೂ ಗತಕಾಲದವರ, ನಂತರದವರ ವಿಷಯವನ್ನು ತಿಳಿಯಲು ಉದ್ದೇಶಿಸುವುದಾದರೆ, ಸ್ವರ್ಗ ಹಾಗೂ ನರಕದ ಜನರ ವಿಷಯವನ್ನು ತಿಳಿಯಲು ಬಯಸುವುದಾದರೆ, ಇಹಲೋಕ ಹಾಗೂ ಪರಲೋಕದ ವಿಷಯವನ್ನು ತಿಳಿಯಲು ಬಯಸುವುದಾದರೆ ಅವರು ಸೂರತುಲ್ ವಾಕಿಯಾ ಓದಲಿ. ಅಂದರೆ ಸೂರತುಲ್ ವಾಕಿಯಾದಲ್ಲಿ ಈ ಎಲ್ಲ ವಿಷಯಗಳ ಸಂಬಂಧಿಸಿಯೂ ಪರಾಮರ್ಶಿಸಲಾಗಿದೆ. ಆ ಸೂರತುಲ್ ವಾಕಿಯಾ ದಿನನಿತ್ಯ ಓದಬೇಕಾಗಿದೆ. ದಿನಾಲು ಓದುವುದರಿಂದ ಸಿಗುವಂತಹ ಫಲ ಇಬ್ನ್ ಅತೀಯ ರಲಿಯಲ್ಲಾಹು ಅನ್ಹು ವರದಿ ಮಾಡಿದ ಹದೀಸ್ನಲ್ಲಿ ಕಾಣುತ್ತಾ ಇದೆ.
ಮನ್ ದಾವಮ ಅಲಾ ಕಿರಾತಿ ಸೂರತಿಲ್ ವಾಕಿಯ ಲಂ ಯಫ್ತಕಿರ್ ಅಬದ. ಯಾರಾದರೂ ಸೂರತುಲ್ ವಾಕಿಯ ದಿನಂಪ್ರತಿ ಓದುವುದನ್ನು ರೂಢಿ ಮಾಡಿಕೊಂಡರೆ ಅಂತಹ ವ್ಯಕ್ತಿಗಳಿಗೆ ಯಾವತ್ತೂ ದಾರಿದ್ರ್ಯ ಬರಲಿಕ್ಕಿಲ್ಲ, ಬಡತನ ಬರಲಿಕ್ಕಿಲ್ಲ ಎಂದು ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದ್ದಾರೆ. ಅಬ್ದುಲ್ಲಾಹಿ ಬಿನ್ ಮಸ್ಊದ್ ರಲಿಯಲ್ಲಾಹು ಅನ್ಹು ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸಹಾಬಿವರ್ಯರು. ತೆಳ್ಳಗಿನ ವ್ಯಕ್ತಿ, ಸಣ್ಣ ಕುಳ್ಳಗಿನ ವ್ಯಕ್ತಿ, ದುರ್ಬಲನಾದಂಥ ವ್ಯಕ್ತಿ. ಎಷ್ಟು ಸಣ್ಣದು ಅಂತ ಹೇಳಿದರೆ ಸಹಾಬಿಗಳ ಪೈಕಿ ಉದ್ದದ ವ್ಯಕ್ತಿ ಕುಳಿತುಕೊಂಡಿರುವಾಗ ಆ ಕುಳಿತುಕೊಂಡ ವ್ಯಕ್ತಿಯ ಆ ಸಹಾಬಿಯ ತಲೆಯ ಅವರ ಬಳಿ ಅಬ್ದುಲ್ಲಾ ಇಬ್ನ್ ಮಸ್ಊದ್ ರಲಿಯಲ್ಲಾಹು ನಿಂತರೆ ಅವರ ತಲೆಯು ಇವರ ತಲೆಯು ಸಮಾನವಾಗಿ ಕಾಣುತ್ತದೆ. ಅಷ್ಟು ಕುಳ್ಳಗಿನ ವ್ಯಕ್ತಿಯಾಗಿದ್ದರು ಅಬ್ದುಲ್ಲಾ ಇಬ್ನ್ ಮಸ್ಊದ್ ರಲಿಯಲ್ಲಾಹು ಅನ್ಹು. ಆದರೆ ಈಮಾನ್ನಿಂದ ಅವರ ಹೃದಯವು ಪ್ರಶೋಭಿಸುತ್ತಾ ಇತ್ತು. ಆದ್ದರಿಂದ ಅವರು ಕುಳ್ಳಗಿದ್ದರೂ ದೊಡ್ಡ ವ್ಯಕ್ತಿಯಾಗಿದ್ದರು. ಅವರ ಈಮಾನಿನ ಅಗಾಧತೆಯ ಸಂಬಂಧಿಸಿ ಹೇಳುವುದಾದರೆ ಪವಿತ್ರ ಕಅಬಾದ ಬಳಿಗೆ ಹೋಗಿ ಸೂರತುರ್ ರಹಮಾನ್ ಅವರು ಗಟ್ಟಿ ಸ್ವರದಲ್ಲಿ ಓದುತ್ತಾರೆ. ಆ ಸಂದರ್ಭದಲ್ಲಿ ಕುರೈಶಿಗಳು ಧಾವಿಸಿ ಬಂದು ಅವರ ಕಿವಿಯನ್ನು ತುಂಡರಿಸುತ್ತಾರೆ. ಅಷ್ಟು ಮಾತ್ರ ಈಮಾನಿನ ಶಕ್ತಿ ಇರುವಂತಹ ಮಹಾನ್ ವ್ಯಕ್ತಿಯಾದಂತಹ ಅಬ್ದುಲ್ಲಾ ಇಬ್ನ್ ಮಸ್ಊದ್ ರಲಿಯಲ್ಲಾಹು ಅನ್ಹು ಅವರು ರೋಗಶಯ್ಯಲ್ಲಿರುವಂತಹ ವೇಳೆ ಇನ್ನ ಉಸ್ಮಾನ್ ದಖಲ ಅಲಾ ಇಬ್ನ್ ಮಸ್ಊದ್ ಯಊದುಹು ಫಿ ಮರದ್ ಇಲ್ಲದಿ ಮಾತ ಮಿನ್ಹು. ಉಸ್ಮಾನ್ ಬಿನ್ ಅಫ್ಫಾನ್ ರಲಿಯಲ್ಲಾಹು ಅನ್ಹು ಅಬ್ದುಲ್ಲಾ ಇಬ್ನ್ ಮಸ್ಊದ್ ರಲಿಯಲ್ಲಾಹು ಅನ್ಹುರವರು ರೋಗಶಯ್ಯೆಯಲ್ಲಿ ಇರುವಾಗ, ರೋಗಿಯಾಗಿ ಮಲಗಿದ್ದಾಗ ಆ ರೋಗದಲ್ಲಿಯೇ ಅವರು ಮರಣ ಹೊಂದುತ್ತಾರೆ. ಅಂತಹ ಆ ಕೊನೆಯ ರೋಗ ಬಂದಂತಹ ವೇಳೆಯಲ್ಲಿ ಅಂದಿನ ಖಲೀಫರಾದ ಉಸ್ಮಾನ್ ಬಿನ್ ಅಫ್ಫಾನ್ ರಲಿಯಲ್ಲಾಹು ಅನ್ಹು ಅಬ್ದುಲ್ಲಾ ಇಬ್ನ್ ಮಸ್ಊದ್ ರಲಿಯಲ್ಲಾಹು ಅನ್ಹುರವರನ್ನು ಕಾಣಲು ಬರುತ್ತಾರೆ. ಆ ಸಂದರ್ಭದಲ್ಲಿ ಉಸ್ಮಾನ್ ರಲಿಯಲ್ಲಾಹುವನ್ನು ಕೇಳುತ್ತಾರೆ, ಮಾ ತಸ್ತಕಿ, ನಿಮಗೆ ಏನಾದರೂ ನೋವು ಹೇಳಲಿಕ್ಕಿದೆಯೇ? ನಿಮಗೆ ಏನಾದರೂ ಸಮಸ್ಯೆಗಳು ಹೇಳಲಿಕ್ಕಿದೆಯೇ? ಯಾವುದಾದರೂ ತೊಂದರೆಗಳು, ಅಡ್ಡಿ ಆತಂಕಗಳ ಸಂಬಂಧಿಸಿ ಹೇಳಲಿಕ್ಕಿದೆಯೇ? ಆ ಸಂದರ್ಭದಲ್ಲಿ ಇಬ್ನ್ ಮಸ್ಊದ್ ರಲಿಯಲ್ಲಾಹು ಹೇಳುತ್ತಾರೆ, ದುನೂಬಿ, ನನಗೆ ಹೇಳಲಿಕ್ಕಿರುವ ಸಮಸ್ಯೆ ಅಂತ ಹೇಳಿದರೆ ಅದು ನನ್ನ ತಪ್ಪುಗಳಾಗಿದೆ. ನಾನು ಮಾಡಿದಂತಹ ತಪ್ಪುಗಳು, ಅದಕ್ಕೇನಾದರೂ ಪರಿಹಾರವನ್ನು ಕಂಡುಹಿಡಿಯುವುದಾದರೆ ನೀವು ಹೇಳಿರಿ. ಉಸ್ಮಾನ್ ಬಿನ್ ಅಫ್ಫಾನ್ ರಲಿಯಲ್ಲಾಹು ಅನ್ಹು ಎರಡನೇದಾಗಿ ಕೇಳುತ್ತಾರೆ, ಫಮಾ ತಸ್ತಹಿ, ನಿಮಗೆ ಏನಾದರೂ ಆಸೆ ಇದೆಯೇ? ಅಂತ್ಯಾಭಿಲಾಷೆ, ಮರಣ ಹೊಂದುವಂತಹ ವೇಳೆಯಲ್ಲಿ ಇರುವಂತಹ ಅಭಿಲಾಷೆ ಏನಾದರೂ ಇದೆಯೇ? ಆ ಸಂದರ್ಭದಲ್ಲಿ ಇಬ್ನ್ ಮಸ್ಊದ್ ರಲಿಯಲ್ಲಾಹು ಅನ್ಹು ಹೇಳುತ್ತಾರೆ, ರಹಮತ ರಬ್ಬಿ, ನನಗೆ ಇರುವಂತಹ ಆಸೆ ನನ್ನ ಪ್ರಭುವಾದ ಅಲ್ಲಾಹನ ರಹಮತ್, ಕಾರುಣ್ಯವಾಗಿದೆ. ಉಸ್ಮಾನ್ ಬಿನ್ ಅಫ್ಫಾನ್ ರಲಿಯಲ್ಲಾಹು ಅನ್ಹು ಕೇಳಿದ್ದು, ಆರ್ಥಿಕವಾಗಿ ನಿಮಗೇನಾದರೂ ಬೇಕಿದೆಯೇ? ಬಡತನದಲ್ಲಿರುವ ನಿಮಗೆ ಆರ್ಥಿಕವಾಗಿ ಏನಾದರೂ ಬೇಕಾಗಿದೆಯೇ ಎಂದಾಗಿದೆ ಉಸ್ಮಾನ್ ಬಿನ್ ಅಫ್ಫಾನ್ ರಲಿಯಲ್ಲಾಹು ಅನ್ಹು ಕೇಳಿದ್ದು. ಆದರೆ ಅಬ್ದುಲ್ಲಾ ಇಬ್ನ್ ಮಸ್ಊದ್ ರಲಿಯಲ್ಲಾಹು ಅನ್ಹುವರಿಗೆ ಕೇಳಬಹುದಾಗಿತ್ತು, ಏನು ಕೇಳಿದರೂ ಸಿಗುತ್ತಿತ್ತು. ಕೇಳುವಂತಹ ವ್ಯಕ್ತಿ ಉಸ್ಮಾನ್ ಬಿನ್ ಅಫ್ಫಾನ್ ರಲಿಯಲ್ಲಾಹು ಅನ್ಹು. ಆದರೂ ಕೂಡ ಯಾವುದೇ ಒಂದು ವಿಷಯವನ್ನು ಉಸ್ಮಾನ್ ಬಿನ್ ಅಫ್ಫಾನ್ ರಲಿಯಲ್ಲಾಹು ಅನ್ಹುರಲ್ಲಿ ಅಬ್ದುಲ್ಲಾ ಇಬ್ನ್ ಮಸ್ಊದ್ ರಲಿಯಲ್ಲಾಹು ಅನ್ಹು ಕೇಳಲೇ ಇಲ್ಲ. ಮೂರನೆಯದಾಗಿ ಉಸ್ಮಾನ್ ಬಿನ್ ಅಫ್ಫಾನ್ ರಲಿಯಲ್ಲಾಹು ಅನ್ಹು ಕೇಳುತ್ತಾರೆ, ಅಫಲಾ ನದ್ಉ ಲಕ ತಬೀಬನ್, ನಾವು ನಿಮಗೆ ಚಿಕಿತ್ಸೆಯನ್ನು ಕೊಡುವುದಕ್ಕೋಸ್ಕರ ಯಾವುದಾದರೂ ಡಾಕ್ಟರನ್ನು ಕರೆತರಲೆ? ಆಗ ಇಬ್ನ್ ಮಸ್ಊದ್ ರಲಿಯಲ್ಲಾಹು ಅನ್ಹು ಹೇಳುತ್ತಾರೆ, ಅತ್ತಬೀಬು ಅಮ್ರಲನಿ, ಡಾಕ್ಟರೇ ನನಗೆ ಈ ರೋಗವನ್ನು ಕೊಟ್ಟದ್ದು. ಅಂದರೆ ನನಗೆ ಈ ರೋಗವನ್ನು ಕೊಟ್ಟದ್ದು ಅಲ್ಲಾಹನಾಗಿದ್ದಾನೆ, ಅವನೇ ಆ ರೋಗವನ್ನು ಶಿಫಾ ಮಾಡಿಯಾನು. ಅಂದರೆ ಡಾಕ್ಟರ ಅಗತ್ಯತೆ ಈಗ ಇಲ್ಲ, ಅದು ಅವರ ಈಮಾನ್ನ ದೃಢತೆಯಾಗಿತ್ತು. ನಂತರ ಕೇಳುತ್ತಾರೆ
ಉಸ್ಮಾನ್ ಬಿನ್ ಅಫ್ಫಾನ್ ರಲಿಯಲ್ಲಾಹು ಕೇಳುತ್ತಾರೆ, ಅಫಲಾ ನಅಮುರು ಲಕ ಬಿ ಅತಾಯಿಕ, ನಿಮಗೆ ಏನಾದರೂ ಹಣವನ್ನು ಕೊಡಲು ನಾವು ಆಜ್ಞಾಪಿಸದೆ, ನಿಮಗೆ ಏನಾದರೂ ಕೊಡುಗೆಯನ್ನು ಕೊಡುತ್ತೇವೆ ನಾವು. ಆ ಸಂದರ್ಭದಲ್ಲಿ ಹೇಳುತ್ತಾರೆ, ಲಾ ಹಾಜತ ಲೀ ಫೀಹಿ, ನನಗೆ ಅದರ ಅಗತ್ಯವಿಲ್ಲ. ಅಬಸ್ತುಹು ಅನ್ನಿ ಫಿ ಹಯಾತಿ ವತದ್ಫಾಹು ಲೀ ಇಂದ ಮಮಾತಿ, ನಾನು ಜೀವಂತ ಇರುವಾಗ, ನಾನು ಜೀವನ ಸಾಗಿಸುತ್ತಾ ಇರುವಾಗ ನಿಮ್ಮಲ್ಲಿ ಯಾವುದೇ ಒಂದನ್ನು ನಾನು ಕೇಳಿಲ್ಲ ತಾನೆ. ಈಗ ನನಗೆ ಈ ಮರಣದ ವೇಳೆ ನನಗೆ ಈ ಮರಣದ ವೇಳೆ ನನಗೆ ಅದರ ಅಗತ್ಯವೇ ಇಲ್ಲ ಎಂದು ಕಡ್ಡಿ ಮುರಿದಂತೆ ಗೌರವಾನ್ವಿತ ಇಬ್ನ್ ಮಸ್ಊದ್ ರಲಿಯಲ್ಲಾಹು ಅನ್ಹು ಹೇಳುತ್ತಾರೆ. ಆ ಸಂದರ್ಭದಲ್ಲಿ ಉಸ್ಮಾನ್ ಬಿನ್ ಅಫ್ಫಾನ್ ರಲಿಯಲ್ಲಾಹು ಅನ್ಹು ಕೇಳುತ್ತಾರೆ, ಹಾಗಾದರೆ ನಿಮಗೆ ಬೇಡ, ಯಕೂನುಲಿ ಬನಾತಿಕ ಮಿಂಬಾದಿಕ, ನಿಮ್ಮ ಮರಣದ ನಂತರ ನಿಮ್ಮ ಮಕ್ಕಳಿಗೆ, ನಿಮ್ಮ ಹೆಣ್ಣು ಮಕ್ಕಳಿಗೆ ಏನಾದರೂ ಕೊಡಲಿ. ಆ ಸಂದರ್ಭದಲ್ಲಿ ಇಬ್ನ್ ಮಸ್ಊದ್ ರಲಿಯಲ್ಲಾಹು ಅನ್ಹು ಹೇಳುತ್ತಾರೆ, ಅತಖ್ಶಾ ಅಲಾ ಬನಾತಿ ಅಲ್ಫಾಕತ ಮಿಂಬಾದಿ, ನಾನು ಮರಣ ಹೊಂದಿದ ನಂತರ ನನ್ನ ಮಕ್ಕಳಿಗೆ, ನನ್ನ ಹೆಣ್ಣು ಮಕ್ಕಳಿಗೆ ದಾರಿದ್ರ್ಯ ಬರುತ್ತದೆ, ಬಡತನ ಬರುತ್ತದೆ ಎಂದು ನೀವು ಹೆದರುತ್ತಾ ಇದ್ದೀರಾ? ಹಾಗಾದರೆ ಕೇಳಿ, ಇನ್ನಿ ಅಮರ್ತುಹುನ್ನ ಐ ಯಕ್ರನ ಸೂರತಲ್ ವಾಕಿಯ ಕುಲ್ಲಲೈಲ, ನಾನು ಅವರೊಂದಿಗೆ ಸೂರತುಲ್ ವಾಕಿಯ ಪ್ರತಿನಿತ್ಯ ರಾತ್ರಿ ಸಮಯದಲ್ಲಿ ಓದಲಿಕ್ಕೆ ಬೇಕಾಗಿ ಆಜ್ಞಾಪಿಸಿದ್ದೇನೆ. ನನ್ನ ಮಕ್ಕಳೊಂದಿಗೆ ಸೂರತುಲ್ ವಾಕಿಯ ಓದಲು, ರಾತ್ರಿ ಹೊತ್ತು ಸೂರತುಲ್ ವಾಕಿಯ ಓದಲು ನಾನು ಆಜ್ಞಾಪಿಸಿದ್ದೇನೆ. ಕಾರಣ, ಫಇನ್ನಿ ಸಮೀತು ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಯಕೂಲ್ ಮನ್ ಕರಾ ಸೂರತಲ್ ವಾಕಿಯ ಕುಲ್ಲ ಲೈಲತಿನ್ ಲಂ ತುಸಿಬುಹು ಫಾಕತುನ್ ಅಬದ. ಕಾರಣ, ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುವುದನ್ನು ನಾನು ಕೇಳಿದ್ದೇನೆ, ಯಾರಾದರೂ ಒಬ್ಬ ರಾತ್ರಿ ಹೊತ್ತು ಸೂರತುಲ್ ವಾಕಿಯ ಓದುವುದಾದರೆ ಆ ವ್ಯಕ್ತಿಗೆ ದಾರಿದ್ರ್ಯ ಬರುವುದಿಲ್ಲ, ಆ ವ್ಯಕ್ತಿಗೆ ಬಡತನ ಬರುವುದಿಲ್ಲ. ಆದ್ದರಿಂದ ನನ್ನ ಮಕ್ಕಳೊಂದಿಗೆ ನಾನು ಅದನ್ನು ಓದಲು ಆಜ್ಞಾಪಿಸಿದ್ದೇನೆ. ಆದ್ದರಿಂದ ನನ್ನ ಹೆಣ್ಣು ಮಕ್ಕಳಿಗೆ ಬಡತನ, ದಾರಿದ್ರ್ಯ ಬರಲಿಕ್ಕಿಲ್ಲ. ಆದ್ದರಿಂದ ಆ ವಿಷಯವನ್ನು ನೀವು ಹೆದರುವುದು ಬೇಡ ಅಂತ ಹೇಳಿ ಇಬ್ನ್ ಮಸ್ಊದ್ ರಲಿಯಲ್ಲಾಹು ಅನ್ಹು ಉಸ್ಮಾನ್ ಬಿನ್ ಅಫ್ಫಾನ್ ರಲಿಯಲ್ಲಾಹು ಅನ್ಹು ಅವರನ್ನು ಅಲ್ಲಿಂದ ಕಳುಹಿಸುತ್ತಾರೆ. ನೋಡಿ ಸಹೋದರ ಸಹೋದರಿಯರೇ, ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮಾತಲ್ಲಿ ನಮಗೆ ಅತ್ಯಂತ ದೊಡ್ಡ ಪಾಠವಿದೆ. ಸೂರತುಲ್ ವಾಕಿಯಾದ ಅಭಿಯಾನವನ್ನು ನಡೆಸುತ್ತಿರುವ SKSF ಈ ಒಂದು ಅಭಿಯಾನದ ಮೂಲಕ ಉದ್ದೇಶಿಸುವಂಥ ಅತ್ಯಂತ ಮಹತ್ತರವಾದ ಒಂದು ಕಾರ್ಯವಾಗಿದೆ. ಎಲ್ಲ ಮನೆಗಳಲ್ಲೂ ಎಲ್ಲರೂ ಸೂರತುಲ್ ವಾಕಿಯ ರಾತ್ರಿ ಹೊತ್ತು ಓದಬೇಕು ಎಂದು, ಮಗರಿಬ್ ಇಶಾನ ಮಧ್ಯೆ ಓದಬೇಕು, ಅಲ್ಲದಿದ್ದರೆ ರಾತ್ರಿ ಯಾವುದಾದರೂ ಹೊತ್ತಿನಲ್ಲಿ ಅದನ್ನು ಓದಬೇಕು ಎಂಬ ಸದುದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಅದರ ಜೊತೆಗೆ ಸೂರತುಲ್ ವಾಕಿಯಾದ ಪೂರ್ಣವಾದ ವಿವರಣೆಯನ್ನು ಕೊಡುತ್ತಾ ಅದರ ಅರ್ಥವನ್ನು ಮನದಟ್ಟು ಮಾಡಿ, ವಿವರಣೆಯನ್ನು ಮನದಟ್ಟು ಮಾಡಿ ಕುರ್ಆನ್ ಓದುವಾಗ ಇನ್ನಷ್ಟು ನಮಗೆ ಆ ಕುರ್ಆನ್ನಿಂದ ಫಲ ಲಭಿಸುತ್ತದೆ, ನಮಗೆ ಓದುವುದರಲ್ಲಿ ಕೂಡ ನಮಗೆ ಆವೇಶ ಹೆಚ್ಚುತ್ತದೆ. ಆದ್ದರಿಂದ ಇನ್ಶಾ ಅಲ್ಲಾಹ್ ಮುಂದಿನ ದಿನಗಳಲ್ಲಿ ಆ ಸೂರತುಲ್ ವಾಕಿಯಾದ ವಿವರಣೆಯನ್ನು ಇನ್ಶಾ ಅಲ್ಲಾಹ್ ಎಲ್ಲ ದಿನಲ್ಲೂ ಸ್ವಲ್ಪವಾಗಿ ನಾನು ನೀಡಲು ಬಯಸುತ್ತಾ ಇದ್ದೇನೆ. ಅಲ್ಲಾಹನು ಅದಕ್ಕೆ ತೌಫೀಕನ್ನು ನೀಡಲಿ ಎಂದು ನೀವೆಲ್ಲರೂ ಪ್ರಾರ್ಥಿಸಬೇಕು ಅಂತ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಎಲ್ಲರಿಗೂ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.